ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಶೇಷವಾಗಿ ಚಂದ್ರಗ್ರಹಣ ಅಂತ ಹೇಳ್ತಿದ್ದಾಗೆ ನಮ್ಮಲ್ಲಿ ಒಂದು ಕೆಟ್ಟದಾದಂಥ ಒಂದು ಭಾವವನ್ನು ತುಂಬಿಸ್ಬಿಟ್ಟಿದ್ದಾರೆ. ಕೆಟ್ಟೋಗ್ತೀವಿ, ಮುಳುಗೋಗ್ತೀವಿ. ಖಂಡಿತ ಇಲ್ಲ. ಯಾವ ಗ್ರಹಕ್ಕೂ ಈಶ್ವರತ್ವ ಇಲ್ಲ, ನೆನಪಿಟ್ಕೊಳ್ಳಿ. ಆದರೂ ಮರೆತು ತುಂಬಾ ಜನ ಶನೇಶ್ವರ ಅಂತಕ್ಕಂಥದ್ದನ್ನ ಕರೀತಾರೆ. ಎಲ್ಲದಕ್ಕೂ ಕಾರಣ ಶನೇಶ್ವರ ಅನ್ನತಕ್ಕಂಥದ್ದು ಶನಿಯಿಂದ ನಡೆಯುತ್ತೆ. ಶನಿಗೆ ಈಶ್ವರತ್ವ ಇದೆ. ಖಂಡಿತ ಯಾವ ಗ್ರಹಕ್ಕೂ ಇಲ್ಲ. ವೃಷಭ ರಾಶಿ, ಸುಖ ರಾಶಿ, ಲಕ್ಷ್ಮೀ ರಾಶಿ, ಯಾವಾಗಲೂ ಆ ಭೋಗ ಚಿಂತನೆ. ನೀವು ನೋಡಿ, ವೃಷಭ ರಾಶಿ ಎಲ್ಲಿದ್ದರೂ ಒಂದು ರೀತಿ ರಾಜನಂತೆ ಬದುಕುತ್ತಾರೆ. ಬ್ರ್ಯಾಂಡೆಡ್. ನಿಮಗೆ ಬ್ರ್ಯಾಂಡ್ ಗೊತ್ತಾಗ್ಬೇಕು ಅಂದ್ರೆ ವೃಷಭ ರಾಶಿ ಅವರ ಜೊತೆಲಿರಿ. ಅವರ ವ್ಯಕ್ತಿತ್ವ, ಅವರ ಮಾತು, ಅವರ ಆಲೋಚನೆ, ಅವರ ಚಿಂತನೆ, ಅವರ ಪ್ರಾಮಾಣಿಕತೆ. ಸೊ ಅಂತ ಒಂದು ವೃಷಭ ರಾಶಿಗೆ ಸುಖದಲ್ಲಿ ಗ್ರಹಣ ನಡೀತಿರೋದು ಒಂದು ಚೂರು ಸುಡತಕ್ಕಂಥದ್ದಾಗುತ್ತೆ. ಆರೋಗ್ಯಕ್ಕೆ ಕೂತು ಜಾಗ್ರತೆ. ನಿಮ್ಮ ಶತ್ರು ಮನೆ, ಅದನ್ನ ನಿಮಗೆ ಶನಿ ಪ್ರಬಲವಾಗಿರ್ಬೇಕು, ಶುಕ್ರ ಪ್ರಬಲವಾಗಿರ್ಬೇಕು. ಬ್ಯೂಟಿಫುಲ್, ಚೆನ್ನಾಗಿದೆ. ಆದ್ರೆ ಶತ್ರುವಿನ ಮನೆಯಲ್ಲಿ ನಡೆದಾಗ ನಮಗೂ ಗಾಯಗಳಾಗ್ತವೆ. ಅಂದ್ರೆ ಸುಖ, ನೆಮ್ಮದಿ ಕಳ್ಕೊಂಡು ಸುಖ ಪಡ್ತೀರಿ. ನಾನು ಹೇಳ್ತೇನೆ ನನ್ನ ಅನುಭವದಿಂದ, ನೆಮ್ಮದಿ ಮುಖ್ಯಪ್ಪ. ನಿಮ್ಮ ಮನೇಲಿ ಯಾರಾದ್ರೂ ದೊಡ್ಡವರಿದ್ದರೆ, ವಯಸ್ಸಾದ ತಾಯಿ ತಂದೆ ಇದ್ರೆ ಅವ್ರ ಕಡೆ ಗಮನ, ದೊಡ್ಡಪ್ಪ ಚಿಕ್ಕಪ್ಪ ಗಮನ. ನೀವು ಹುಟ್ಟು ಶ್ರೀಮಂತರೇ, ನೆನ್ಪಿಟ್ಕೊಳ್ಳಿ. ನನ್ನ ಮನೆ, ನನ್ನ ಕುಟುಂಬ, ನಿಮಗೆ ಪರಿಪೂರ್ಣ ಗುರುದೋಷವಿರುತ್ತದೆ. ವೃಷಭ ಲಗ್ನದಲ್ಲಿ ಹುಟ್ಟಿದವರಿಗೆ ನನ್ನ ಮನೆ, ನನ್ನ ಕುಟುಂಬ ನೋವೇ. ಬೈ ಬರ್ತ್ ದೇವರು ನಿಮಗೆ ಮಾತ್ರ ವೃಷಭ ಲಗ್ನಕ್ಕೆ ಕೊಟ್ಟಿರೋ ಒಂದು ಅದ್ಭುತವಾದಂತ ಸಂಕಲ್ಪ ಏನು ಗೊತ್ತಾ? ನೀವು ಧರ್ಮ ಕರ್ಮಾಧಿಪತಿಯೇ. ನೀವೆಲ್ಲಿದ್ದರೂ ಅನ್ನಪ್ರಭುವೆ, ಅನ್ನ ಇಡ್ತೀರಿ. ನಾನು ನೋಡಿದ್ದೇನೆ, ವೃಷಭ ಲಗ್ನದ ಒಬ್ಬ ನಟ ತನ್ನ ಬರ್ಡೇ ದಿನ ಸಾವಿರಾರು ಮಂದಿಗೆ ನನ್ನ ಹೆಸರಲ್ಲಿ ಆಶ್ರಮಗಳಿಗೆ, ಬಡ ಆಶ್ರಮಗಳಿಗೆ, ಮಕ್ಕಳಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂದ್ರೆ ತಗೊಂಡು ಹೋಗ್ಬಿಟ್ಟು ದಾನ ಮಾಡಿ ಅಂತ ಹೇಳ್ತಿದ್ದಂಥದ್ದನ್ನ. ಬಡ ಮಕ್ಕಳಿಗೆ ಪುಸ್ತಕ ಹಂಚಿ, ಪೆನ್ಸಿಲ್ ಹಂಚಿ, ಅವ್ರಿಗೆ ಶೂ ಕೊಡಿ, ಬ್ಯಾಗ್ ಕೊಡಿ, ಅಕ್ಕಿ ಕೊಡಿ, ಬೇಳೆ ಕೊಡಿ, ರೇಷನ್ ಕೊಡಿ. ನನ್ನ ಹುಟ್ಟು ಹಬ್ಬದ ಸಾರ್ಥಕತೆ ಆ ರೀತಿ ಆಗಲಿ. ಅಪರೂಪ ಈ ತರ ಯೋಚನೆ ಮಾಡೋದು ಮಕ್ಕಳು. ನನಗೆ ಇದು ಈಶ್ವರತ್ವ ಕೊಟ್ಟಿರೋದು ಅನ್ನತಕ್ಕಂಥ ಭಾವ. ಸೊ ವೃಷಭ ರಾಶಿ ಇದನ್ನ ಮಾಡಿ. ಈ ಗ್ರಹಣ ಛಾಯೆ ನಿಮಗೆ ಸುಖ ತೆಗೆದು ಸುಖ ಕೊಡುತ್ತೆ. ಇಟ್ ಇಸ್ ಲೈಕ್ ಬಾಕ್ಸಿಂಗ್ ಮ್ಯಾಚ್. ಗೆಲ್ತೀರಿ, ಮೂಗಿನಲ್ಲಿ ಬಾಯಿನಲ್ಲಿ ರಕ್ತ ಬರುತ್ತೆ. ಯಾರನ್ನೋ ಕಳ್ಕೋತೀರಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಟೆಂಡರ್, ರಾಜಕಾರಣದಲ್ಲಿದ್ರೆ, ತುಂಬಾ ಎತ್ತರದ ಸ್ಥಾನದಲ್ಲಿದ್ರೆ ಕೆಲವೊಂದು ಅವಮಾನಗಳು ಬರ್ತಕ್ಕಂಥದ್ದಾಗುತ್ತೆ. ಆ ಸ್ಥಾನವೇ ಹಾಗೆ. ಲಂಚ ತಗೋಬಿಟ್ಟಿದ್ದಾರೆ, ಮೊನ್ನೆ ಯಾವುದೋ ಆಡಿಯೋ ಟೇಪು ಇನ್ನೊಂದು ಬಂತು ಅಂತ ನೀವು ಕೇಳಿದ್ರಲ್ವಾ, ಆ ರೀತಿಯ ಪ್ರಭಾವ ವೃಷಭ ರಾಶಿಯವರಿಗೆ. ಡ್ಯಾಮೇಜ್ ಇಸ್ ಡ್ಯಾಮೇಜ್. ಕೆಲವರು ಡ್ಯಾಮೇಜ್ ಮಾಡ್ಬಿಡ್ತಾರೆ, ಆಮೇಲೆ ಸಾರಿ ಕೇಳ್ತಾರೆ. ನಮಗೋದ ಮರ್ಯಾದೆ ಯಾರು ಕೊಡ್ತಾರೆ? ಅವನಿಗದು ಹುಚ್ಚು. ಇವತ್ತಿನ ಕೆಲವು ತುಂಬಾ ಈ ಒಂದು ಸೋಷಿಯಲ್ ಪೇಜ್ ಅಂತ ಏನ್ ಆಗ್ಬಿಟ್ಟಿದೆ, ಯಾರನ್ ಬೇಕಾದ್ರೂ ನಿಂದಿಸ್ಬೋದು, ಯಾರನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅಂತ. ಅವನಿಗೂ ನಮಗೂ ಸಂಬಂಧವೇ ಇಲ್ಲ. ಅವನ ಜೊತೆ ವ್ಯವಹಾರ ಇಲ್ಲ, ವ್ಯಾಪಾರ ಇಲ್ಲ, ಉದ್ಯೋಗ ಇಲ್ಲ, ದುಡ್ಡಿಲ್ಲ, ಕೊಟ್ಟಿಲ್ಲ, ತಗೊಂಡಿಲ್ಲ. ದೆನ್ ಆಲ್ಸೋ ಈ ಕಮ್ಸ್ ಬರ್ತಾನೆ. ನೀವು ನೋಡಿ, ನೀವು ರಾಜಕಾರಣಿಗಳ ಬಗ್ಗೆ, ಗುರುಗಳ ಬಗ್ಗೆ, ಇನ್ನೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಅಲ್ಲಿ ಬೇರೆಯವರೆಲ್ಲ ಏನೇನೋ ಅನ್ಲಿಕ್ಕೆ ಶುರು ಹಚ್ಕೋತಾರೆ. ಅವನಿಗೂ ಅದಕ್ಕೆ ಸಂಬಂಧ ಇಲ್ಲ ರೀ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಬಿಡ್ರಿ. ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಧರ್ಮ ದೇವತೆ ಇದೆ, ಆ ಕುಟುಂಬದವರಿದ್ದಾರೆ, ಅವ್ರು ನೋಡ್ಕೋತಾರೆ. ನಮಗೂ ಅದಕ್ಕೂ ಇದೇನು ಇಲ್ಲ. ಅಂಥದ್ದೇ ವಿಕೃತಿಯನ್ನ ಸೃಷ್ಟಿಸ್ತಕ್ಕಂಥದ್ದು, ಅಂತ ಕಿರಿಕಿರಿಗಳನ್ನ ಸೃಷ್ಟಿಸ್ತಕ್ಕಂಥದ್ದು, ಅದನ್ನೇ ಒಂದು ದೊಡ್ಡ ಐಫೈ ಮಾಡುವಂತ ಒಂದು ಮಟ್ಟ ವೃಷಭ ರಾಶಿಗೆ ಅಂಥದ್ದೊಂದಿದೆ. ಮಾಧ್ಯಮದಲ್ಲಿದ್ದೀರಿ, ಎಚ್ಚರಿಕೆ.
ಕಲಾ ಮಾಧ್ಯಮದಲ್ಲಿದ್ದೀರಿ, ಸ್ವಲ್ಪ ಎಚ್ಚರಿಕೆ. ಅವಮಾನಗಳು ಅಪಮಾನಗಳು ಆಗತಕ್ಕಂಥದ್ದಾಗುತ್ತೆ. ಮಲಗಿರುವ ರಂಗನಾಥ ದರ್ಶನ, ನರಸಿಂಹ ಕ್ಷೇತ್ರ, ಚಲುವರಾಯ ಸ್ವಾಮಿ, ಮೇಲುಕೋಟೆ ಚಲುವರಾಯ ಸ್ವಾಮಿ ನರಸಿಂಹ, ದೇವರಾಯನ ದುರ್ಗ ನರಸಿಂಹ, ಪ್ರಸನ್ನ ಸುಬ್ರಹ್ಮಣ್ಯ ಕ್ಷೇತ್ರ, ಅರಕಲಗೂಡು ರಾಮನಾಥೇಶ್ವರ ಶಿವ ಸುಬ್ರಹ್ಮಣ್ಯ ಇರತಕ್ಕಂಥ ಕಾವೇರಿ ತೀರದ ಆ ಒಂದು ಕ್ಷೇತ್ರ ಹೋಗಿ ಬರತಕ್ಕಂಥದ್ದು ಮಾಡಿ. ಅಮ್ಮನವರು ಶಿಂಷಾಮಾರಮ್ಮ, ಪ್ರಸನ್ನ ಮೀನಾಕ್ಷಿ ದೇವಿ ಇಬ್ಬರೂ ಇರತಕ್ಕಂಥ ಜಾಗದಲ್ಲಿ ಮಧ್ಯರಂಗವಾಗಿ ರಂಗಣ್ಣ ಕುಳಿತಿದ್ದಾನೆ, ಮಲಗಿದ್ದಾನೆ. ಭೂದೇವಿ ಶ್ರೀದೇವಿ ಸಮೇತನಾಗಿ ವೃಷಭ ರಾಶಿಯವರ ಅಂಥ ಕ್ಷೇತ್ರಗಳಿಗೆ ಹೋಗಿ, ಮುಖ್ಯವಾಗಿ ಯಾರಾದರೂ ಹಿರಿಯ ಸಮಾನರು, ವೈದಿಕರು, ಪುರೋಹಿತರು, ಆಚಾರ್ಯರು, ಗುರುಗಳು ದೇವಸ್ಥಾನಕ್ಕೆ ಹೋದಾಗ, ಆಶ್ರಮಗಳಿಗೆ ಹೋದಾಗ ಅಂತ ಒಂದು ಗುರುಗಳಿಗೆ ಫಲತಾಂಬೂಲ ಕೊಟ್ಟು ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಮಾಡಿ.